ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಆ್ಯಕ್ಚುಲಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಸಂಡೇ 2 ದಿನ ನನಗೆ ಹಾಲಿಡೇಸ್ ಇರೋದ್ರಿಂದ ಎಲ್ಲಾದರೂ ಒಂದಿನ ಹೋಗೋಣ, ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಮಂಗಳೂರು ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟೆ. ಯಾಕೆ ನಾನು ಮಂಗಳೂರಿಗೆ ಹೋಗ್ತೀನಿ ಅಂತ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಬಿಕಾಸ್ ಅಲ್ಲಿ ವೆದರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಫೋರ್ ದ್ಯಾಟ್ ಉಡುಪಿಗೆ ನಮ್ಮೂರಿಂದ ಅಂದರೆ ನಮ್ಮ ಶಂಕರಗಢದಿಂದ ಏನು ಗೌರ್ಮೆಂಟ್ ಬಸ್ ಇದೆ ಅದೇ ಬಸ್ಸಲ್ಲೇ ನಾನು ಇಲ್ಲಿಗೆ ಅಂದರೆ ಮಂಗಳೂರಿಗೆ ಹೊರಟಿದ್ದು. ಗೌರ್ಮೆಂಟ್ ಬಸ್ ಏನು ಮಾಡಿದ್ದಾರೆ ಅಂದರೆ, ಮುಂಚೆ ನೀವು ನನ್ನ ಪ್ರೀವಿಯಸ್ ವಿಡಿಯೋನ ನೋಡ್ಬೋದು. ನಾನು ಮಂಗಳೂರಿಗೆ ಹೋಗಬೇಕಾದ್ರೆ ಬಸ್ ಬಂದು ಗ್ರೀನ್ ಕಲರಲ್ಲಿತ್ತು, ಇವಾಗ ಕಲರ್ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಹೆಂಗೆ ಮಾಡ್ಯಾರೆ ಅಂದರೆ, ಆ ಪೇಂಟ್ ಮಾಡಿ ಒಂದು ದಿನವೂ ಮೇ ಬಿ ಬಿಟ್ಟಿಲ್ಲ ಅನಿಸುತ್ತೆ. ಆ ಪೇಂಟ್ ಮಾಡಿರೋದೆಲ್ಲ ಹಂಗಂಗೆ ಅಂಟಿದೆ. ನನ್ನ ಬಟ್ಟೆ ನೋಡ್ಬೋದು ಯಾವ ರೀತಿ ಅದು ಜಸ್ಟ್ ಒರ್ಕೊಂಡು ನಿಂತಿತ್ತು. ನನ್ನ ಬಟ್ಟೆಗಷ್ಟು ಅಂಟೋಗಿದೆ. ಇದು ದೇವರಾಣೆಗಳು ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಎಂಥ ದರಿದ್ರ ಕಚ್ಚಡ ಇದ್ದಾರೆ ಅಂದರೆ, ಪೇಂಟ್ ಮಾಡಿದ್ದೀವಿ ಅಂತ ಒಂದು ಬಿಲ್ ಕೊಡಬೇಕಾಗತ್ತೆ. ಆ ಬಿಲ್ ಕೊಡಲಿಕ್ಕೋಸ್ಕರ ನಾವು ಪೇಂಟ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದಷ್ಟು ಪೇಂಟ್ ಮಾಡಿದ್ರು, ಒಂದಷ್ಟು ಫೇಕ್ ಬಿಲ್ ಹಾಕಿದ್ರು. ಏನೇನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿರ್ತಾರೆ ಹಾಗೆ ಅಂತೂ ಯಾರೂ ಕೂಡ ಸಬ್ಮಿಟ್ ಮಾಡಲ್ಲ, ಆಯಿತಾ. ಇನ್ ಕೇಸ್ ಹಾಗೆ ನಾವು ಬಸ್ಸು ಚೆನ್ನಾಗಿ ಬಿಡಬೇಕು ರೂಟಿಗೆ ಅಂತ ಇದ್ದಿದ್ರೆ ಅವರು ಪೇಂಟ್ ಮಾಡಿ ಒಂದು 2 ಡೇಸ್ನ ಬಸ್ನ ನಿಲ್ಲಿಸ್ಬಿಟ್ಟು ಆಮೇಲೆ ಲೈನಿಗೆ ಬಿಡ್ತಾಯಿದ್ರು. ಬಟ್ ಅವ್ರು ಹಾಗೆ ಮಾಡಿಲ್ಲ. ಪೇಂಟ್ ಹೊಡೆದು ಮೇ ಬಿ ನೈಟ್ ಹೊಡೆದಿದ್ರು, ಎಸ್ಟರ್ಡೇ ಹೊಡೆದಿರೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ಬಸ್ಸಲ್ಲಿರೋ ಪೇಂಟ್ ಅಷ್ಟು ಹತ್ತುತ್ತಾಯಿತ್ತು, ಆಯಿತಾ. ಸೊ ಹೋಗಲಿ ಬಿಡಿ, ಇಂಥ ದರಿದ್ರ ವ್ಯವಸ್ಥೆ ಬಗ್ಗೆ ಎಷ್ಟು ಮಾತಾಡಿದ್ರು ವೇಸ್ಟೇ. ನಾನು ಯಾಕೆ ನನ್ನ ಮೈಂಡ್ ಹಾಳು ಮಾಡ್ಕೊಳ್ಳಿ. ಸೊ ನೋಡ್ಬೋದು, ನಾವು ಮಂಗಳೂರು ಕಡೆ ಹೋಗದೆ ಇಂಥ ಒಳ್ಳೆ ವೆದರ್ ಇದೆ, ಒಳ್ಳೆ ನೇಚರ್ ಇದೆ ಅಂತ ಎಂಜಾಯ್ ಮಾಡಲಿಕ್ಕೋಸ್ಕರ ಹೋಗಬೇಕಾದ್ರೆ ಫುಲ್ಲು ಮಳೆ ಬರ್ತಾಯಿತ್ತು. ನನಗಂತೂ ಮಳೆ ನೋಡಿ ಫುಲ್ ಖುಷಿ ಆಗ್ತಾಯಿತ್ತು. ಆ ವೆದರ್ನ ಎಂಜಾಯ್ ಮಾಡಿಕೊಂಡು ಫಾರೆಸ್ಟ್ ಏರಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಬಿಡಿ. ಇನ್ನೇನು ಹಾಗೂ ಹೀಗೂ ಆಗುಂಬೆ ಬಂದು ಒಂದು ಸಿಂಗಲ್ ಬನ್ ತೊಗೊಳ್ಳೋಣ ಅಂತ ಬನ್ ತೊಗೊಂಡು ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ತೊಗೊಂಡೆ. ಬಟ್ ಕಾಫಿ ಮಾತ್ರ ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಬಿಟ್ಟಿದ್ರು. ಅಷ್ಟು ಶುಗರ್ ಇರೋ ಕಾಫಿ ಕುಡಿದ್ಬಿಟ್ರೆ ಏನಿಲ್ಲ, ಆಮೇಲೆ ಒಂದೇ ಸಲ ಹೊಗೆ ಹಾಕ್ಸ್ಕೊಬಿಡ್ತಾರೆ. ಶುಗರ್ ಬರಲಿಲ್ದವ್ರಿಗೂ ಶುಗರ್ ಬಂದುಬಿಡುತ್ತೆ. ಸೊ ನೋಡ್ಬೋದು, ಆಗುಂಬೆಲಿ ಟಿಫನ್ ನಿಲ್ಲಿಸಿದ ಹತ್ರ ಎಂಥ ಚೆನ್ನಾಗಿ ಮಳೆ ಬರ್ತಾಯಿತ್ತು ನೋಡಿ. ಬಸ್ಸನ್ನು ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅಂದರೆ, ಆ ಗ್ರೀನ್ ಕಲರ್ ಪ್ರೀವಿಯಸ್ ಇತ್ತಲ್ಲ ಅದನ್ನು ಕೂಡ ಏನು ಫುಲ್ ವಾಶ್ ಮಾಡಿ ಆ ಥರ, ಅಂದರೆ ಆ ಕಲರೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಕಲರೇ ನೋಡೋದಿಲ್ಲ, ಅದ್ರ ಮೇಲೆ ಒಂದಷ್ಟು ಸ್ಕೈ ಬ್ಲೂ ವೈಟ್ ಕಲರೆಲ್ಲ ಪೇಂಟ್ ಮಾಡಿದ್ದಾರೆ. ಫೇಕ್ ಬಿಲ್ಲಿಗೋಸ್ಕರ ಏನೇನೋ ಮಾಡಿದ್ರು. ಸೊ ಆ ಗ್ಯಾಪಲ್ಲಿ ನಮ್ಮ ವ್ಯವಸ್ಥೆ ಬಗ್ಗೆನೇ ನಾನು ಒಂದಷ್ಟು ಯೋಚನೆಗಳನ್ನ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡೆ. ಬಿಫೋರ್ ದ್ಯಾಟ್ ನನಗೆ ವೆದರ್ನ ಎಂಜಾಯ್ ಮಾಡಬೇಕಿತ್ತು. ಅದರಲ್ಲಿ ನಾನು ತಲ್ಲೀನಳಾಗಿದ್ದೆ. ನೋಡಿ ಏನು ಚೆನ್ನಾಗಿ ಮಳೆ ಬರ್ತಿದೆ ಅಲ್ಲ. ಅದರಲ್ಲೂ ನೋಡಬೇಕಿತ್ತು, ನಾನು ವಿಂಡೋ ಸೈಡಲ್ಲಿ ಮೊಬೈಲ್ನ ಹೀಗೆ ಹಾಕ್ಬಿಟ್ಟಿದ್ದೆ. ನನ್ನ ಮೊಬೈಲ್ ಕಂಪ್ಲೀಟಾಗಿ ನೀರಿಂದ ಆವೃತವಾಗಿಬಿಟ್ಟಿತ್ತು. ಅಷ್ಟೊಂದು ಮಳೆಯಲ್ಲೇ ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡು ಅಷ್ಟು ವೀಡಿಯೋಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ಆ ಆಗುಂಬೆ ಸೆಷನ್ಸ್ ಇದೆಯಲ್ಲ, ದಟ್ ವಾಸ್ ಅಮೇಝಿಂಗ್. ಮಳೆ ಬರಬೇಕಾದ್ರೆ ಆ ಫಾರೆಸ್ಟ್ ಏರಿಯಾದಲ್ಲಿ ಆ ಸ್ಮಾಗಲ್ಲಿ ನೆಕ್ಸ್ಟ್ ಲೆವೆಲ್ ಬಿಡಿ ಎಕ್ಸ್ಪೀರಿಯನ್ಸ್ನ. ಅದನ್ನು ಹಾಗೆ ಹೇಳಲಿಕ್ಕಂತೂ ಆಗಲ್ಲ. ನೋಡಿ ಆ ವೆಹಿಕಲ್ಸ್ಗಳು ಬರಬೇಕಾದ್ರೆ ಏನು ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಆ ಘಾಟ್ ಸೆಷನ್ ಇದೆಯಲ್ಲ, ಅಲ್ಟಿಮೇಟ್ ಕಂಟ್ರಿ. ನಿಜವಾಗ್ಲೂ ಇಂಥ ವೆದರ್ನೆಲ್ಲ ಎಂಜಾಯ್ ಮಾಡಬೇಕು. ಏನ್ರಿ ತೊಗೊಂಡೋಗ್ತೀವಿ, ಬದುಕೋ ಒಂದು 3 ದಿನದಲ್ಲಿ ಎಷ್ಟಿದೆ ಅಷ್ಟು ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು. ಹುಟ್ಟು ಸಾವಿನ ಮಧ್ಯೆ ಈ ಜಂಜಾಟಗಳೇನಿರತ್ತಲ್ಲ ಅದು ಇದ್ದೇ ಇರತ್ತೆ. ಆ ಜಂಜಾಟಗಳ ನಡುವೆ ನಾವು ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಪೀಸ್ನ ನಾವು ಕಂಡ್ಕೋಬೇಕು ಅಂದರೆ ನಮಗೆ ಇಷ್ಟ ಆಗಿದ್ದನ್ನು ಮಾಡಬೇಕು. ಕಷ್ಟನೋ ಸುಖನೋ ಹಂಗೂ ಹಿಂಗೂ ಬದುಕಲೇಬೇಕಾಗತ್ತೆ. ಆ್ಯಂಡ್ ಜಾಸ್ತಿ ಕುಯ್ತಿದ್ದಾಳೆ ಅಂತ ಬೈಕು ಬಿಡಿ. ನಾನೆಂಥ ಅದು ಫುಲ್ ಕಲರ್ ಆಗಿಬಿಡ್ತಲ್ಲ, ನಂದು ಬ್ಲ್ಯಾಕ್ ಟಾಪ್ ಹೋಗ್ಬಿಟ್ಟು ಪಾಪುಗಳು 15 ದಿನದ ಪಾಪುಗಳು ಕಕ್ಕ ಮಾಡಿರ್ತಾರಲ್ಲ ಆ ಥರ ಕಾಣಿಸ್ತಿತ್ತು. ಅದಕ್ಕೆ ಅಲ್ಲೇ ಹೋಗಿಬಿಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಟೀ-ಶರ್ಟಲ್ಲಿ ಆಚೆ ಬಂದೆ. ಅಂದರೆ ಉಡುಪಿನಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಮತ್ತು ಡ್ರೆಸ್ ಅಂದರೆ ಡ್ರೆಸ್ ಅಲ್ಲ, ಟಾಪ್ ಒಂದು
ಸೊ ಅಲ್ಲಿಂದ ನಾನು ಮತ್ತೆ ಎಲ್ಲಿಗೆ ಅಂದರೆ ಮಂಗಳೂರು ಕಡೆ ಬಸ್ ಹತ್ತಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀನಿ ಅಂತ. ಲೈಕ್ ಫ್ರಂಟ್ ಸೀಟಲ್ಲೇ ಕೂತಿದ್ರಿಂದ ಒಂದಷ್ಟು ವೀಡಿಯೋಸ್ನ ಝೂಮ್ ಹಾಕ್ಕೊಂಡು ನನ್ನನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಿಂದ್ಗಡೆ ಆಂಟಿ ಯಾರೋ ನನ್ನನ್ನು ಸಿಕ್ಕಾಬಟ್ಟೆ ಝೂಮ್ ಹಾಕ್ತಿದ್ರು. ಏನು ಮಾಡ್ತಿದ್ದೆ ಈ ಹುಡುಗಿ ಅಂತ ಅಂದ್ಕೊಂಡು ನಾನು ಮಧ್ಯದಲ್ಲಿ ನಿದ್ರೆ ಮಾಡೋದು, ಮತ್ತೆ ಎದ್ದೇಳೋದು, ಮತ್ತೆ ನನ್ನನ್ನು ನೋಡ್ಕೊಳ್ಳೋದು, ಒಂಥರ ಖುಷಿ. ಅದರಲ್ಲೂ ನಾನು ಟ್ರಾವೆಲ್ ಮಾಡ್ತೀನಿ ಅಂದರೆ ಕೇಳಬೇಕಾ, ಸೋಲೋ ಟ್ರಾವೆಲ್ಲು, ಆ ವೆದರು, ಆ ಜರ್ನಿ ಸಖತ್. ಅಂತೂ ಇಂತೂ ಮಂಗಳೂರಿಗೆ ಬಂದಾಯಿತು. ಸೊ ಬಂದಲ್ಲ, ಏನಾದರೂ ತಿನ್ನೋಣ ಅಂದ್ಕೊಂಡೆ, ತಿನ್ನೋ ಕಡೆ ಮನಸ್ಸಾಗಲಿಲ್ಲ. ಅದಕ್ಕೆ ಕಬ್ಬಿನ ಹಾಲು ಕುಡಿದೆ. ನಿಜವಾಗ್ಲೂ 30 ರೂಪಿ ವೇಸ್ಟ್ ಅನ್ನಿಸ್ತು. ಯಾಕಂದರೆ ಒಂಚೂರು ಟೇಸ್ಟ್ ಇರಲಿಲ್ಲ. ಆದರೂ ಪರವಾಗಿಲ್ಲ, ಹೇಳಿಬಿಟ್ಟಿದ್ದೀನಿ ಕುಡಿಲೇಬೇಕು ಅಂತ ಅಂದ್ಬಿಟ್ಟು. ವೇಸ್ಟ್ ಕೂಡ ದುಡ್ಡು ಕೊಟ್ಟಿದ್ದೀನಲ್ವ, ಅದು ವೇಸ್ಟ್ ಮಾಡಬಾರ್ದಲ್ಲ. 30 ರೂಪಾಯಿ ಕಣ್ರಿ. ಸ್ಟ್ರಾದಲ್ಲಿ ಕುಡಿಯೋಕ್ಕಿಂತ ಹಾಗೆ ಕುಡಿದ್ರೆ ಮಜಾ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಎತ್ಕೊಂಡು ಗಟ ಅಂತ ಕುಡಿದ್ಬಿಟ್ಟೆ. ಆದರೂ ಪರವಾಗಿಲ್ಲ, ಕಬ್ಬಿನ ಹಾಲು ಕುಡಿದು ತುಂಬ ದಿನ ಆಗಿತ್ತು. ಸೊ ಕುಡಿದೆ. ಮತ್ತೆ ನೋಡ್ಬೋದು, ಮಂಗಳೂರಿಂದ ನಾನು ಕುತ್ತಾರು ಹೋಗಬೇಕಿತ್ತು. ಕುತ್ತಾರಿಗೆ 18 ರೂಪಾಯಿ ಚಾರ್ಜು. ಆ ಚಾರ್ಜನ್ನು ಇದು ಮಾಡಿಕೊಂಡು ಮಂಗಳೂರದಷ್ಟೇ ವೀಡಿಯೋಸ್ ಮಾಡಿಕೊಂಡು ನಾನು ಯಾವ ಕಡೆ ಕುತ್ತಾರ ಕಡೆ ಪಯಣ ಬೆಳೆಸ್ದೆ. ಇದು ನೋಡ್ಬೋದು ಲೋಕಲ್ ಬಸ್ಸಲ್ಲಿ ಸಂಪೂರ್ಣವಾಗಿ ಮಕ್ಕಳೆಲ್ಲ ಇದ್ದರು. ಮಕ್ಕಳನ್ನ ನೋಡಿಕೊಂಡು ನಾನು ಮಂಗಳೂರನ್ನ ಎಂಜಾಯ್ ಮಾಡಿಕೊಂಡು ಯಾವ ರೀತಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಏನೋ ನನಗೆ ನೋಡಿದ್ರೆ ಒಂಥರ ಖುಷಿನಪ್ಪ. ಬಿಕಾಸ್ ನನ್ನನ್ನು ನಾನು ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಟ್ರೈ ಮಾಡ್ತೀನಿ. ಬಟ್ ಇನ್ ಬಿಟ್ವೀನ್ ದಟ್ ನನಗೆ ಇರುವಂತಹ ಟೆನ್ಷನ್ಸ್ ಇದೆಯಲ್ಲ, ದೇವರೇ ಯಾರಿಗೂ ಬರಬಾರ್ದಪ್ಪ. ಯಾಕಂದರೆ ಸಿಂಗಲ್ ಲೈಫ್ನ ಅಚೀವ್ಮೆಂಟ್ ಕಡೆ ತೊಗೊಂಡೋಗ್ಬೇಕು ಅಂದರೆ ತುಂಬ ಸ್ಟ್ರಗಲ್ ಪಡಬೇಕು. ಆ ಸ್ಟ್ರಗಲ್ ಮಧ್ಯೆ ಇರುವಂತಹ ಎಷ್ಟು ಕಷ್ಟಗಳನ್ನೆಲ್ಲ ಎದುರಾಕೊಂಡು ಯಪ್ಪ, ನಿಜವಾಗ್ಲೂ ಅದು ಹೆಂಗೆ ಲೈಫಲ್ಲಿ ನಾನು ಸರ್ವೈವ್ ಆಗ್ತೀನಿ ಅನ್ನೋದು ನನಗೆ ಡೌಟ್ ಆಗಿಬಿಟ್ಟಿದೆ. ಆದ್ರೂ ಅದ್ರ ಮಧ್ಯೆ ನಾನು ನನ್ನ ಲೈಫ್ನ ಖುಷಿಯಾಗಿಡಬೇಕು, ಇರೋ ಟೆನ್ಷನ್ಸಿಂದ ಸ್ವಲ್ಪ ಆಚೆ ಬರಬೇಕು ಅಂದರೆ ಒಂದು ಸಲ್ಯೂಷನ್ಸು, ಒಂದು ಮೆಡಿಸಿನ್ ಅಂದರೆ ಅದು ನನಗೆ ಟ್ರಾವೆಲ್ ಮಾತ್ರ. ಆ ಟ್ರಾವೆಲಲ್ಲಿ ನನ್ನನ್ನು ನಾನು ಎಂಜಾಯ್ ಮಾಡಿಕೊಂಡು, ನನ್ನನ್ನು ನಾನು ಸಾಕಷ್ಟು ಪ್ರೀತಿ ಮಾಡಿಕೊಂಡು ಜರ್ನಿ ಮಾಡಬೇಕಾದ್ರೆ ನನ್ನ ಯಾವ ಕಷ್ಟನೂ ನನಗೆ ತಲೆಯಲ್ಲಿ ಬರಲ್ಲ. ಆ ಟೈಮಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ ಒಂದಲ್ಲ ಒಂದಿನ ಇವತ್ತು ಕಷ್ಟ ಇರ್ಬೋದು, ನಾಳೆ ಸುಖ ಬಂದೇ ಬರ್ಬೋದು. ಯಾರಿಗೆ ಗೊತ್ತು, ಮೇಲಿರೋರು ಕೆಳಗೆ ಬೀಳಲೇಬೇಕು, ಕೆಳಗಿದ್ದವ್ರು ಮೇಲೆ ಏಳಲೇಬೇಕು. ಅದಕ್ಕೆ ನನ್ನ ಪ್ರಯತ್ನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಸೊ ಈ ಥರ ಎಲ್ಲ ನನ್ನ ಬಗ್ಗೆ ನಾನು ತುಂಬ ತಿಳ್ಕೊಂಡಿರೋ ಥರ ಯೋಚನೆ ಮಾಡಿಕೊಂಡು ತಲೆಯಲ್ಲಿ ಸಾವಿರಾರು ಯೋಚನೆಗಳನ್ನ ಇಟ್ಕೊಂಡು ನಾನು ಟ್ರಾವೆಲ್ನ ಸ್ಟಾರ್ಟ್ ಮಾಡೋದು ಹೀಗೆ. ಏನೋ ಅದೊಂಥರ ನೆಮ್ಮದಿ. ಇರುವಂತಹ ಸಮಸ್ಯೆಗಳ ಮಧ್ಯೆ ನಮ್ಮ ನೆಮ್ಮದಿನ ನಾವು ಹುಡ್ಕೋದಿದೆಯಲ್ಲ, ಅದಕ್ಕಿಂತ ಒಂದು ಸಾಧನೆ ಮತ್ತೊಂದಿಲ್ಲ ಅನ್ಕೋತೀವಿ. ಸಾಧನೆ ಯಾವಾಗ ಯಾವ ಟೈಮಲ್ಲಿ ಹೇಗೆ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಅದು ಅನ್ಎಕ್ಸ್ಪೆಕ್ಟೆಡ್ ಕೂಡ ಆಗ್ಬೋದು. ಆ ಅನ್ಎಕ್ಸ್ಪೆಕ್ಟೆಡ್ ಮಧ್ಯೆ ಗೊತ್ತಿಲ್ಲ, ನಾವು ಇವತ್ತು ಇರ್ತೀವೋ ನಾಳೆ ಹೋಗ್ತೀವೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀವೋ ಅದನ್ನೂ ಗೊತ್ತಿಲ್ಲ. ಯಾವ ಟೈಮಲ್ಲಿ ಯಾರು ಯಾವಾಗ ಹೇಗೆ ಹೊಗೆ ಹಾಕಿಸ್ಕೋತೀವಿ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಇವಾಗಿನ ದಿನಗಳು ಅಷ್ಟು ಚೆನ್ನಾಗಿದೆ. ಹೀಗಿದ್ದವ್ರು ಇನ್ನೊಂದು ಕ್ಷಣ ಇರಲ್ಲ ಕಣ್ರಿ. ಅದರಲ್ಲಿ ನಾವು ಹೇಗೆ ಅಂದ್ಕೊಳ್ಳೋದು, ನಾನು ಸಾಧನೆ ಮಾಡೋವರೆಗೂ ಬದುಕಿರ್ತೀನಿ ಅಥವಾ ಹೋಗಲ್ಲ ಅಂತ. ಸೊ ಇರೋ ಟೈಮಲ್ಲಿ ಒಂದಷ್ಟು ಲೈಫ್ನ ಖುಷಿಯಿಂದ ತೊಗೊಂಡೋಗೋದು ನೋಡಬೇಕು ಅಂದ್ಕೊಂಡು ಫೈನಲಿ ನಾನು ಕುತ್ತಾರ್ಗೆ ಬಂದಾಯಿತು. ಐ ಥಿಂಕ್ ನಿಮಗೆ ಗೊತ್ತಾಗಿರ್ಬೋದು ವಿಡಿಯೋ ನೋಡ್ತಿದ್ದಂಗೆ ಯಾವ ಪ್ಲೇಸಿಗೆ ಹೋಗಿದ್ದೀನಿ ಅಂತ. ನಾನು ಮತ್ತೆ ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ನಾನು ದುಡ್ಡೋಳಲ್ಲ. ಐ ಥಿಂಕ್ ನಿಮಗೆಲ್ಲ ಗೊತ್ತಾಗಿರ್ಬೋದು. ಆ್ಯಕ್ಚುಲಿ ಒಳಗಡೆ ಫೋನ್ ತೊಗೊಂಡೋಗ್ಲಿಕ್ಕೆ ಬಿಡಲ್ಲ. ಅಲ್ಲಿ ಹೋಗಿ ಇನ್ನೇನು ಪ್ರಸಾದ ತೊಗೊಂಡು ಅಂದರೆ ಅಲ್ಲಿ ಕೊಡಬೇಕಲ್ಲ, ಅವಳ ಪ್ರಸಾದ ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ತೊಗೊಂಡು ನಾನು ಹೋಗಿ ಪೂಜೆ ಅಂದರೆ ಹೋಗಿ ಒಂದಷ್ಟೊತ್ತು ಕೂತ್ಕೊಂಡು ಆಮೇಲೆ ಮುಗಿಸ್ಕೊಂಡು ಆಚೆ ಬಂದೆ. ಅಲ್ಲೇ ಒಂದು ಹತ್ರ ಚಾರ್ಜಿಗೆಲ್ಲ ಹಾಕ್ಲಿಕ್ಕೆ ಕೊಟ್ಟಿದ್ದೆ, ಚಾರ್ಜಿಗೆ ಹಾಕಿದ್ರು. ಆಮೇಲೆ ನಾನು ಹಂಗೆ ಮುಗಿಸ್ಕೊಂಡು ಐ ಥಿಂಕ್ ಅಲ್ಲಿಂದ ಒಂದು 4:45 ಅಷ್ಟೊತ್ತಿಗೆ ಹೊರಟೆ ಅನ್ಸುತ್ತೆ. ಅದಾದಮೇಲೆ ಮತ್ತೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಮತ್ತೆ ಮಂಗಳೂರು ಕಡೆ ಬಸ್ ಹತ್ಕೊಂಡು ಬಂದಾಗ
ಬಸ್ಸಲ್ಲಿ ಜನ ಹೀಗಿದ್ರು. ನಾನು ಕೇಳಿದೆ, ಮತ್ತು ಶಿವಮೊಗ್ಗ ಹೊರಡಬೇಕಲ್ಲ, ಶಿವಮೊಗ್ಗಕ್ಕೆ ಬಸ್ ಬಂದು 6:30ಗೆ ಹೊರಟಿದ್ದು. ನೋಡಿ ಎಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ಬಸ್ ಚಾರ್ಜ್ ಫುಲ್ಲು ಸೇವ್ ಆಯಿತು. ಅಂದರೆ ನಾನು ಎಕ್ಸ್ಟ್ರಾ ಖರ್ಚೆಲ್ಲ ಒಂದು ಐ ಥಿಂಕ್ ನೆನ್ನೆ ಎಷ್ಟು ಮೇ ಬಿ ಹೋಗಿ ನಂದು ತಿಂಡಿ ಊಟ ಎಕ್ಸ್ಟ್ರಾ ಎಲ್ಲ ಸೇರಿ ಒಂದು ಅರೌಂಡ್ 650 ಸಮಥಿಂಗ್ ಆಯಿತು ಅನ್ಕೋತೀನಿ. ನಾನು ಮತ್ತು ನಮ್ಮೂರಿಂದ ಶಿವಮೊಗ್ಗದಿಂದ ನಮ್ಮೂರಿಗೆ ಈ ಬಸ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ, ಅದಕ್ಕೋಸ್ಕರ ಖರ್ಚಾಯಿತು. ಮತ್ತು ಊಟ ತಿಂಡಿ ಅದು ಇದು ಎಕ್ಸ್ಟ್ರಾ ಅದು ಹೋಯಿತು. ಸೊ ಇನ್ನೇನು ಬಸ್ 6:30ಗೆ ಹೊರಟಿ ಆಯಿತು. ಆ್ಯಂಡ್ ನನಗೆ ನೈಟ್ ಜರ್ನಿ ಇದೆಯಲ್ಲ ಅದು ಇನ್ನೂ ಸಿಕ್ಕಾಬಟ್ಟೆ ಇಷ್ಟ. ಏನು ಗೊತ್ತಾ, ಎಷ್ಟು ಹೇಳಿದ್ರು ನನ್ನ ಮಾತುಗಳ ಅಲ್ಲಿಗೆ ಬರುತ್ತೆ. ಐ ಥಿಂಕ್ ದೊಡ್ಡ ಕವಿಗಳೆಲ್ಲ ಏನಿದಾರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಕುವೆಂಪು ಅವ್ರನ್ನೇ ತೊಗೋಬೋದು. ಕುಪ್ಪಳ್ಳಿ ಅದೆಂಥ ವಾತಾವರಣದಲ್ಲಿದೆ ನೋಡಿ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಎಂಥ ಕವನ, ಕವಿತೆ, ಕಥೆ, ಕಾದಂಬರಿಗಳು ಬರದೇ ಇರೋರಿಗೂ ಕೂಡ ಅಂಥದ್ದು ಒಳ್ಳೆ ಅದ್ಭುತ ಸಾಲುಗಳು ಬರುತ್ತೆ. ಅದು ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಅಲ್ಲಿ ಹೋಗ್ತಿದ್ದಂಗೆ ಒಂದಷ್ಟು ಸಾಲುಗಳು ಐ ಥಿಂಕ್ ನನ್ನ ಮೈಂಡಲ್ಲಿ ಯಾವಾಗಲೂ ಕೂಡ ಅಂಥ ವರ್ಡ್ಸ್ಗಳು ಬಂದೇ ಇರಲ್ಲ. ಅಂಥ ವರ್ಡ್ಸ್ಗಳು ನನಗೆ ಬರಲಿಕ್ಕೆ ಆರಂಭ ಆಗದೆ. ನಾವು ಮನುಷ್ಯನ ಜೊತೆ ಸಂಘವನ್ನು ಇಟ್ಕೊಳ್ಳೋಕ್ಕಿಂತ, ಅಂದರೆ ಮನುಷ್ಯನ ಜೊತೆ ಕ್ಲೋಸ್ ಆಗೋಕ್ಕಿಂತ ನಾವು ಯಾವಾಗ ಪ್ರಕೃತಿ ಜೊತೆ ಫ್ರೆಂಡ್ಸ್ ಆಗ್ತೀವಿ, ಯಾವಾಗ ಪೆಟ್ಸ್ಗಳ ಜೊತೆ ಫ್ರೆಂಡ್ಸ್ ಆಗ್ತೀವಿ, ಆವಾಗ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಆ ಸಮಯದಲ್ಲಿ ಬರುವಂತಹ ಆಲೋಚನೆಗಳಿದೆಯಲ್ಲ, ಅದು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ನಮ್ಮನ್ನ ಯಾವುದೋ ಒಂದು ಉತ್ತುಂಗ ಮಟ್ಟಕ್ಕೆ ತೊಗೊಂಡು ಹೋಗ್ತಿದ್ದೀನೋ ಅನ್ನುವಂತಹ ಫೀಲಿಂಗ್ಸು ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಬೇರೆಯವ್ರ ವಿಚಾರದಲ್ಲಿ ಗೊತ್ತಿಲ್ಲ, ನನಗಂತೂ ಈ ಥರ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಯಾವಾಗ ಈ ಥರ ಕಂಪ್ಲೀಟ್ ಗ್ರೀನರಿ ಮಧ್ಯೆ ಇರ್ತೀನಿ, ಯಾವಾಗ ನಾನು ಒಬ್ಬಳೇ ಇರ್ತೀನಿ, ಅಲೋನಾಗಿರ್ತೀನಿ, ಇಂಥ ಟೈಮಲ್ಲಿ ನನ್ನ ಮೈಂಡಲ್ಲಿ ಸಿಕ್ಕಾಬಟ್ಟೆ ಥಾಟ್ಸ್ಗಳು ಬರುತ್ತೆ. ತುಂಬ ಬರಿಬೇಕು ಅನಿಸುತ್ತೆ. ಆ್ಯಂಡ್ ಕವಿತೆಗಳೆಲ್ಲ ಆವಾಗ ಸಾಲಾಗಿ ಬರುತ್ತೆ ಗೊತ್ತಾ. ನನಗೆ ಏನೋ ಗೊತ್ತಿಲ್ಲ, ಈ ಥರ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ಈ ಥರ ಕಾಲ ಕಳಿಬೇಕು ಅನ್ನೋದು ನನಗೆ ತುಂಬ ಇಷ್ಟ ಆಗುವಂಥದ್ದು. ಆ್ಯಂಡ್ ನಮ್ಮನೆ ಗೊತ್ತಿರ್ಬೋದು, ಎಲ್ಲ ರೋಡ್ ಸೈಡೇ ಇರೋದು. ಹಗಲು ರಾತ್ರಿ ಅದೇ ಬಸ್ಸು, ಅದೇ ಹಾರ್ನು, ಅದೇ ವೆಹಿಕಲ್ ಸೌಂಡ್ಸು ಕೇಳಿ ತಲೆ ಚಿಟ್ಟು ಹಿಡ್ದೋಗುತ್ತೆ. ಆ್ಯಂಡ್ ಡೇ ಟೈಮ್ ಆದರೆ ಈ ಥರ ವೆಹಿಕಲ್ ಸೌಂಡ್ ಇರುತ್ತೆ, ನೈಟು ಇರುತ್ತೆ ಬಿಡಿ, ಅದು ಸೆಕೆಂಡ್ರಿ. ಆ್ಯಂಡ್ ಬರೀ ನಾಯಿಗಳು ಕೂಗು ಕೆಟ್ಟದಾಗಿ ಕೂಗ್ತಾ ಇರುತ್ತೆ. ಅದೆಲ್ಲ ಸೌಂಡ್ಗಳ ಮಧ್ಯೆ ಈ ಥರ ಏನು, ನಾನಿಲ್ಲಿ ವೀಡಿಯೋಗಂತ ಇದು ಮಾಡ್ತಿದ್ರೆ ಅಲ್ಲಿ ಕಪ್ಪೆ ಕರಕರನ ಸ್ಟಾರ್ಟ್ ಮಾಡಿಬಿಟ್ಟಿದೆ. ನಾನಿಲ್ಲೇ ವಾಯ್ಸ್ ಓವರ್ ಕೊಡ್ತಿದ್ರೆ ಆ ಕಡೆ ಕಪ್ಪೆ ಕರ ಅಂತಿದೆ. ಮೇ ಬಿ ನಂದು ಒಂದು ವಾಯ್ಸ್ ಕೇಳಿಸ್ಕೊ ಅಂತ ಹೇಳ್ತಿದ್ದೆ ಅನಿಸುತ್ತೆ. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದು ಕೂಡ ಅದ್ರ ವಾಯ್ಸ್ನ ಕೂಡ ಆ್ಯಡ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಡ್ ಮಾಡೋದೇನಿಲ್ಲ, ನನ್ನ ಜೊತೆ ಅದು ಕೂಡ ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಟ್ಟಿದೆಯಲ್ಲ. ಸೊ ಇದು ನೋಡ್ಬೋದು. ನಾನು ಎಲ್ಲಿಂದ ಅಂದರೆ 6:30ಗೆ ಬಸ್ ಹತ್ತಿದ್ನಲ್ವ, ಅಲ್ಲಿಂದ ಚಿಕ್ಕಮಂಗ್ಳೂರು ಮೇಲೆ ಯಾವ ಬಸ್ ಹೋಗುತ್ತೆ ಆ ಬಸ್ಸಿಗೆ ಬರ್ತೀನಿ. ಯಾಕಂದರೆ ಸ್ವಲ್ಪ ತಡವಾಗತ್ತಲ್ಲ, ಆಮೇಲೆ ನೈಟೆಲ್ಲ ಕಾಲ ಕಳೆಯೋಕ್ಕಾಗಲ್ಲ ಬಸ್ ಸ್ಟ್ಯಾಂಡಲ್ಲಿ. ನಮ್ಮೂರು ಬಸ್ ಇರೋದೇ 6:45 ಗಂಟೆ ಅಷ್ಟೊತ್ತಿಗೆ. ಸೊ ಬಸ್ ಸ್ಟ್ಯಾಂಡ್ ಯಾರು ಕಾಯ್ತಾರೆ ಅಂದ್ಬಿಟ್ಟು ಉಡುಪಿ ಮೇಲೆ ಬರೋಂತಹ ಶಿವಮೊಗ್ಗ ಬಸ್ಸಿಗೆ ಬರೋಲ್ಲ. ಅಂದರೆ ನೈಟ್ ಸ್ವಲ್ಪ ಲೇಟಾಗಿ ರೀಚ್ ಆಗಬೇಕು, ಅದಕ್ಕೋಸ್ಕರ ಚಿಕ್ಕಮಂಗ್ಳೂರು ಮೇಲೆ ಬರುವಂತಹ ಬಸ್ಸಿಗೆ ಬರ್ತೀನಿ. ಸೊ ಆ ಟೈಮಲ್ಲಿ ಅದಿನ್ನೇನು ಉಜಿರೆ ಆ ಕಡೆ ಆ ರೂಟಲ್ಲೇ ಬಂದಿರೋದಲ್ವ ಬಸ್ಸು. ಹಾಗೆ ಬರಬೇಕಾದ್ರೆ ಈ ಘಾಟ್ ಸೆಕ್ಷನಲ್ಲಿ ಅಲ್ಲಿ ಒಂಥರ ಇನ್ಸೆಕ್ಟ್ಸ್ ಸೌಂಡ್ ಆಗಿರ್ಬೋದು, ಅಥವಾ ಆ ಸಮಯದಲ್ಲಿ ಆ ಬಸ್ ಸೌಂಡ್ ಆಗಿರ್ಬೋದು, ಆ ಗಿಡ ಮರ ಗಾಳಿ ಬಳ್ಳಿ ಹೂವು ಇಂಥದ್ದನ್ನೆಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡೋದೇ ಒಂಥರ ಮಜಾ ಬಿಡಿ. ಐ ಥಿಂಕ್ ಇದು ಯಾವ ಪ್ಲೇಸೋ ಗೊತ್ತಿಲ್ಲ. ಫೈನಲಿ ಹಾಗೆ ವೆದರ್ ಎಂಜಾಯ್ ಮಾಡ್ಕೊಬರ್ಬೇಕಾದ್ರೆ ಊಟಕ್ಕೆ ನಿಲ್ಲಿಸಿದ್ರು. ಒಂದು ಊಟ 100 ರೂಪಿ. ದಯವಿಟ್ಟು ಹೇಳ್ತೀನಿ, ಐ ಥಿಂಕ್ ನೀವೆಲ್ಲ ಇದು ನೋಡ್ಕೊಂಡ್ರಿ ಅನ್ಸುತ್ತೆ ನೇಮು. ಯಾರು ಕೂಡ ಊಟ ತೊಗೊಳಕ್ಕೆ ಹೋಗ್ಬಿಡಿ ಆಯಿತಾ. ತಪ್ಪಿ ಅಲ್ಲೇ ಎಲ್ಲಾದರೂ ಸರೌಂಡಿಂಗಲ್ಲಿದ್ದರೆ ಹೋಗಿ. ನಿಜವಾಗ್ಲೂ ನನಗೆ ಇಂಥ ಕೆಟ್ಟು ಕೋಪ ಬಂದುಬಿಟ್ಟಿತ್ತು ಅಂದರೆ 100 ರೂಪಾಯಿ ವರ್ತೇ ಇಲ್ಲ ಆಯಿತಾ. ಅದರಲ್ಲಿ ಐ ಥಿಂಕ್ ಒಂದು 40-50 ರೂಪಾಯಿ ರೀಚ್ ಆಗುವಂತಹ ಐಟಮ್ಸ್ ಕೂಡ ಇಲ್ಲ. ರೈಸ್ ಅಂದರೂ ಹೊಟ್ಟೆ ತುಂಬಲಿಲ್ಲ, ಸಿಂಗಲ್ ಚಪಾತಿ ನೋಡ್ಬೋದು. ಇವಾಗ
ಏನೇನು ಹಾಕ್ತಾರೆ ಅಂತ ಅಂದ್ಬಿಟ್ಟು ಕೇಸರಿ ಬಾತ್ 1 ಸ್ಪೂನ್ ಕೂಡ ಇಲ್ಲ ಆಯಿತಾ. 100 ರೂಪಾಯಿ ಅಂತೆ ಊಟ. ಅಜ್ಜಿ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಅನ್ಸತ್ತೆ. ಆ ಊಟಕ್ಕೊಂದು ಬೆಲೆ ಬೇಡವಾ? ನನಗೆ ನಿಜವಾಗ್ಲೂ ವಾಯ್ಸ್ ರೈಸ್ ಮಾಡಿಬಿಡೋಣ ಅನ್ನಷ್ಟು ಸಿಟ್ಟು ಬಂದಿತ್ತು. ಬಟ್ ಬೇಡ, ಹೋದ ಪ್ರದೇಶದಲ್ಲಿ ಬೇಡ ಅಂದ್ಕೊಂಡು ಸುಮ್ಮನೆ ತೆಪ್ಪಗೆ ಬಂದಿದ್ದೀನಿ. 100 ರೂಪಾಯಿ ವರ್ತ್ ಇಲ್ಲವೇ ಇಲ್ಲ ಆಯಿತಾ. ಅದರಲ್ಲಿ ಒಂದು ಪಲ್ಯ ಇತ್ತು, ಅಂದರೆ ಒಂದು ಯಾವುದಿದು ತೊಂಡೆಕಾಯಿ ಪಲ್ಯ ಇತ್ತು, ಒಂದು ಚಪಾತಿಗೆ ಸಾಗು ಇತ್ತು, ಒಂದು ಗಟ್ಟಿ ಸಾಂಬಾರು, ಒಂದು ತಿಳಿ ಸಾಂಬಾರು, 1 ಸ್ಪೂನು ಕೂಡ ಅದರಲ್ಲಿ ಇದಿಲ್ಲ ನೋಡಿ, ಕೇಸರಿ ಬಾತ್ ಇಲ್ಲ. ಆ ರಸಮ್ ಅಂತೂ ಕೆಟ್ಟದಾಗಿತ್ತು ಆಯಿತಾ. ವರ್ತ್ ಅಲ್ವೇ ಅಲ್ಲ, 100 ರೂಪಾಯಿ ಅಲ್ಲ, ಇದರಲ್ಲಿ 50 ರೂಪಾಯಿನೂ ಇದಾಗಲ್ಲ. ಅರ್ಧಕ್ಕರ್ಧ ಪ್ರಾಫಿಟ್ ಇಡ್ತಾರೆ ಅಂದರೆ ಅದಕ್ಕೊಂದು ಬೆಲೆ ಬೇಡವೇನ್ರಿ? ಏನು ಯಪ್ಪ ದೇವ್ರೇ, ಅಂತಿಂತ ಸಿಟ್ಟು ಬಂದಿರಲಿಲ್ಲ. ಹೊಟ್ಟೆ ಉರ್ಕೊಂಡು 100 ರೂಪಾಯಿ ಕೊಟ್ಟು ಬಂದಿದ್ದೀನಿ ಗೊತ್ತಾ. ಸಿಟ್ಟು ಬರ್ತಾಯಿತ್ತು, ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಊಟ ಮಾಡಿದ್ದೀನಿ. 100 ರೂಪಾಯಿ, ಓ ಗಾಡ್, ಹೊಟ್ಟೆ ಎಲ್ಲ ಹೊರಟೋಯ್ತು. ಆರಾಮಾಗಿ ನಮ್ಮ ಕ್ಯಾಂಪಸ್ಸಲ್ಲಾದರೆ, ನಮ್ಮ ಕ್ಯಾಂಪಸ್ಸಲ್ಲೇ ಪರವಾಗಿಲ್ಲ, ಹೊಟ್ಟೆ ತುಂಬುವಷ್ಟು ಊಟ ಕೊಟ್ಟಿರ್ತಾರೆ. 60 ರೂಪಾಯಿ ತೊಗೋತಾರೆ ಒಂದು ಊಟಕ್ಕೆ, ಹೊಟ್ಟೆ ತುಂಬುವವರೆಗೂ. ಆಮೇಲೆ ಇನ್ನೊಂದು ಶರತ್ ಹೋಟೆಲ್ ಅಂತ ಇದೆ ನಮ್ಮ ಸರೌಂಡಿಂಗಲ್ಲೇ, 2 ಚಪಾತಿ ರೈಸು ಮತ್ತು ಹೊಟ್ಟೆ ತುಂಬುವಷ್ಟು ಇರತ್ತೆ. ಆರಾಮಾಗಿ ಊಟ ಮಾಡ್ಬೋದು ಕಣ್ರಿ. ಅದೇ 80 ರೂಪಾಯಿ. ಇದರಲ್ಲಿ ಏನು ಅಂದರೆ ಏನಿಲ್ಲ, ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ. ಹೊಟ್ಟೆ ಹುರ್ಕೊಂಡು 100 ರೂಪಾಯಿ ಕೊಟ್ಟು ಬಂದಿದ್ದೀನಪ್ಪ. ಸೊ ಹಂಗೂ ಹಿಂಗೂ ಬಸ್ನ ವೀಡಿಯೋ ಮಾಡಿಕೊಂಡು ನಾನು ಮತ್ತೆ ಬಸ್ ಹೊತ್ಕೊಂಡು ಕೂತ್ಕೊಂಡೆ. ಬೆಳಗ್ಗೆ ಶಿವಮೊಗ್ಗ ರೀಚ್ ಆಗಿದೆ ಗೊತ್ತಾಗಿಲ್ಲ, ಅಷ್ಟು ನಿದ್ರೆ ಮಾಡಿಕೊಂಡು ಮತ್ತೆ ನಾನು ಮಿಡ್ನೈಟ್ 2:15ಗೆ ಶಿವಮೊಗ್ಗ ರೀಚ್ ಆದೆ. ಆ ಗ್ಯಾಪಲ್ಲಿ ಎಷ್ಟು ಸಲ ಅಂದರೆ 2:15ಗೆ ರೀಚ್ ಆಗಿದ್ದು, 4 ಗಂಟೆ ಒಳಗೆ 3 ಕಾಫಿ ಕುಡಿದಿದ್ದೀನಿ. 50 ರೂಪಾಯಿದು, ಅಂದರೆ ಒಂದು ಕಡೆ ಕೆಫೆಲಿ, ಇನ್ನೆರಡು ಕಡೆ ಲೋಕಲಲ್ಲಿ. 50 ರೂಪಾಯಿ ಕಾಫಿ ಕುಡ್ಕೊಂಡು ಸ್ವಲ್ಪ ನಿದ್ರೆ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ನಿಜವಾಗ್ಲೂ ಅಲ್ಲೆಲ್ಲಿ ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಏನು ಮಾಡಿದೆ ಅಂದರೆ ಕಡೂರು ಬಸ್ ಹತ್ಕೊಂಡೆ. ಅಂದರೆ ನನಗೆ ಟೈಮ್ ಮ್ಯಾನೇಜ್ ಆಗಬೇಕಿತ್ತಲ್ಲ, 4 ಗಂಟೆವರೆಗೂ ಹಂಗೂ ಹಿಂಗೂ ಕಾಲ ಕಳೆದೆ. ಆಮೇಲೆ ನಿದ್ರೆ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ಅಲ್ಲೇ ಎಲ್ಲಾದರೂ ಮಲ್ಗೋಣ ಅಂದರೆ ಅಲ್ಲಿ ಮಲಗಲಿಕ್ಕೆ ಜಾಗ ಕೂಡ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಕಡೂರು ಬಸ್ ಹತ್ಕೊಂಡೆ, ಸೀದಾ ಕಡೂರಿಗೆ ಹೋದೆ. ಕಡೂರಲ್ಲಿ ಇಳ್ಕೊಂಡು ಮತ್ತೆ ಸೀದಾ ನಾನು ಶಿವಮೊಗ್ಗಕ್ಕೆ ಬಂದಿದ್ದು ಗೊತ್ತಾ. ಬಿಕಾಸ್ ನನಗೆ ನೈಟ್ ನಮ್ಮ ಶಿವಮೊಗ್ಗ ಯಾರು ಹೇಗೆ ಅಂದ್ಕೊಂಡಿರೋ ಗೊತ್ತಿಲ್ಲ, ನೈಟ್ ಅಂದರೆ ಹೆಣ್ಮಕ್ಳಿಗೆ ಸೇಫ್ ಅಲ್ಲ. ಬಿಕಾಸ್ ಅಲ್ಲಿ ಬರೋರು ಹೋಗೋರು ಬೇರೆ ಥರನೇ ಇದ್ದಾರೆ. ಅದರಲ್ಲೂ ಒಂಟಿ ಹೆಣ್ಮಗಳು ಏನಾದರೂ ಅಲ್ಲಿ ಇದ್ದಾಳೆ ಅಂದರೆ ಅಲ್ಲಿ ನೋಡುವಂತಹ ದೃಷ್ಟಿಕೋನ ಬೇರೆ ಇದೆ. ಆ್ಯಂಡ್ ಅಲ್ಲಿ ಯಾರಾದರೂ ಒಂಟಿ ಇದ್ದಾರೆ ಅಂದರೆ ಬೇರೆ ಚಟುವಟಿಕೆಗೆ ಬಂದಿದ್ದಾರೆ ಅಂತಲೇ ಅಲ್ಲಿ ಅಂದ್ಕೊಳ್ಳೋದು. ಯಾಕಂದರೆ ಆ ಏರಿಯಾದಲ್ಲಿ ಅಂತಹದ್ದೇ ಕೆಲಸಗಳು ನಡೆಯುತ್ತೆ. ಸೊ ನೋಡ್ಬೋದು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಯಾವ ರೀತಿ ಜನ ಎಷ್ಟು ನಿದ್ರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದೇ ನೋಡಿ, ಈಗ ಅಲ್ಲಿ ಕೆಫೆನಲ್ಲಿ ಕುಡ್ದಿದ್ದು 3 ಸಲ ಕುಡ್ದಪ್ಪ. ಮತ್ತು ಅದಾದಮೇಲೆ ಹೇಳಿದ್ನಲ್ಲ ನಾನು ಕಡೂರು ಹೊರಟೆ ಅಂತ, ಇದೇ ಬಸ್ಸಿಗೆ ಹೊರಟು ಹತ್ತಿ ಕುತ್ಕೊಂಡಿದ್ದು. ಚೆನ್ನಾಗಿತ್ತು. ನನಗಂತೂ ಇಷ್ಟಾದರೂ ಟ್ರಾವೆಲ್ ಮಾಡ್ತೀನಿ. ಬಿಕಾಸ್ ನನಗೆ ಎಲ್ಲೂ ಕೂಡ ಟ್ರಾವೆಲ್ ಮಾಡಬೇಕಾದ್ರೆ ವಾಮಿಟ್ ಅನ್ನೋದು ಒಂದು ಆಗಲ್ಲ ನೋಡಿ. ಅದೊಂದು ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದ್ಯಾಟ್. ನೋಡಿ, ಕಡೂರಿಗೆ 82 ರೂಪಾಯಿ ಸೇವಿಂಗ್ಸ್ ಮಾಡಿಕೊಂಡು ಹೊರಟಿದ್ದಾಯ್ತಾ. ಮಾತ್ರ ಆ ಕಡೂರಿಗೆ ಹೋಗೋ ದಾರಿಲಿ ರೋಡ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಇನ್ನೂ ಒಂದು ವಿಚಾರ ಹೇಳಬೇಕಿತ್ತು, ನಮ್ಮ ಕರ್ನಾಟಕದಲ್ಲಿ ರೋಡ್ ಏನು ಚೆನ್ನಾಗಿದೆ ಅಂತ. ಅದು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ. ಹೋಗ್ತಾ ಹೇಗೆ ಬೆಳಕರಿತು ಅಂತಲೇ ಗೊತ್ತಾಗಿಲ್ಲ. ನಾನಂತರೂ ಒಳ್ಳೆ ನಿದ್ರೆ ಮಾಡ್ಕೊಂಡೇ ಹೋದ್ನಪ್ಪ. ಐ ಥಿಂಕ್ ನೈಟ್ ಸರಿ ನಿದ್ರೆ ಆಗಲಿಲ್ವಲ್ಲ, ಅದರದ್ದೆಲ್ಲ ಕಡೂರಿಗೆ ಹೋಗಿ ಮತ್ತು ರಿಟರ್ನ್ ಬರೋಷ್ಟೊತ್ತಿಗೆ ಒಳ್ಳೆ ನಿದ್ರೆ ಆಯಿತು. ಆ್ಯಂಡ್ ರಿಟರ್ನ್ ಬರ್ತಾನೂ ಏನಂತ ಇದಾಗಲಿಲ್ಲ, ಯಾಕಂದರೆ ನಿದ್ರೆ ಮಾಡಲಿಲ್ಲ ರಿಟರ್ನ್ ಬರ್ತಾ. ಬಿಕಾಸ್ ನಾನೇನೋ ಒಂದು ಲೋಗೋ ಕ್ರಿಯೇಟ್ ಮಾಡ್ತಾಯಿದ್ದೆ. ನಂದು ಬೇರೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಲೋಗೋನ ನಾನು ಕ್ರಿಯೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ನೋಡ್ಬೋದು, ಇದು ಒಂದು ಸಲ ಕಡೂರಿಗೆ ಹೋಗಿ ಮತ್ತೆ ನಾನು ರಿಟರ್ನ್ ಬಂದಿದ್ದು. ರಿಟರ್ನ್ ಬರುವಷ್ಟೊತ್ತಿಗೆ ಶಿವಮೊಗ್ಗದಲ್ಲಿ ಐ ಥಿಂಕ್ 7:45 ಆಗಿತ್ತು ಅನಿಸುತ್ತೆ. ಆಮೇಲೆ 8:10 ಅಷ್ಟೊತ್ತಿಗೆ ನಮ್ಮ ಶಂಕರಘಟ್ಟಕ್ಕೆ ಬಸ್ ಸಿಕ್ತು. ಸೊ ಅದನ್ನು ಹತ್ಕೊಂಡು ನಾನು ಫೈನಲಿ ಸೀದಾ ಶಂಕರಘಟ್ಟ ನಮ್ಮ ಮನೆಗೆ ಬಂದು 9 ಗಂಟೆಗೆ ಮನೆ ಸೇರಿಕೊಂಡೆ ನೋಡಿ. ಮತ್ತೆ ಬಂದ ತಕ್ಷಣ ಬರ್ತಿದ್ದಂಗೆ ತಿಂಡಿ ಇತ್ತು, ಚಿತ್ರಾನ್ನ ಇತ್ತು. ಚಿತ್ರಾನ್ನ ಜೊತೆಗೆ ನಮ್ಮ ಮನೇಲಿ ಲಾಸ್ಟ್ ಹಲಸಿನ ಹಣ್ಣು. ಆ ಹಲಸಿನ ಹಣ್ಣನ್ನ ತಿಂದ್ಕೊಂಡು ನಾನು ಒಂದಷ್ಟೊತ್ತು ಆ ಲೋಗೋ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಸ್ವಲ್ಪ ಅದನ್ನು ಎಡಿಟ್ ಮಾಡಿಕೊಂಡು ಎಲ್ಲ ಇದು ಮಾಡಿದೆ.
ಇದಾಗಿತ್ತು ನನ್ನ ಕಂಪ್ಲೀಟ್ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.